ಹೀಗೆ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ ಮತ್ತಷ್ಟು ಬಯಲಾಗ್ತಾ ಇದ್ದು ಈಗ ತಾನೇ ನೀವು ನೋಡಿದಾಗೆ ಸಿಬಿಐ ಕೂಡ ಅಧಿಕೃತವಾಗಿ ತನಿಖೆಗೆ ಇಳಿದಿದೆ. ಚಿನ್ನದ ಮೂಲದ ಬಗ್ಗೆ ರನ್ಯಾ ಹಲವು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದು ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ದಾರೆ. PMLA ಅಡಿ ಅವರು ಕೂಡ ಈಗ ಕೇಸ್ ದಾಖಲಿಸಿಕೊಂಡಿದ್ದು ರನ್ಯಾ ಗ್ಯಾಂಗಿಗೆ ಸಂಬಂಧಪಟ್ಟ ಹಾಗಿನ ಈ ಆರೋಪ ಹೊತ್ತಂತವರ ಹಲವು ಕಡೆ ಇವತ್ತು ದಾಳಿಯಾಗಿದೆ. ದುಬೈ ಗೋಲ್ಡ್ ಏರ್ಪೋರ್ಟ್ ಮಾರ್ಗ ನಿಗೂಢ ಜಾಲ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. DRI ಅಧಿಕಾರಿಗಳ ವಿಚಾರಣೆಯಲ್ಲಿ ಒಂದಿಷ್ಟು ಸ್ಫೋಟಕ ಮಾಹಿತಿ ಬಯಲಾಗಿದ್ರೆ ಇದೀಗ ಕೇಸ್ ತನಿಖೆಗೆ ಸಿಬಿಐ ಅಧಿಕೃತ ಎಂಟ್ರಿ ಕೊಟ್ಟಿದೆ. ರನ್ಯಾ ವಿರುದ್ಧ FIR ದಾಖಲಿಸಿಕೊಂಡು ತನಿಖೆಗೆ ಮುಂದಾಗೇ ಬಿಟ್ಟಿದೆ. ಬಹುದೊಡ್ಡ ಬೇಟೆಯಾಡುವುದಕ್ಕೆ ಸಿಬಿಐ ಅಖಾಡಕ್ಕಿಳಿದಿರೋದು ದೊಡ್ಡವರಿಗೂ ನಡುಕ ಹುಟ್ಟಿಸಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಗೆ ಸಿಬಿಐ ಎಂಟ್ರಿ. ರನ್ಯಾ ರಾವ್ ವಿರುದ್ಧ FIR ದಾಖಲಿಸಿದ ಸಿಬಿಐ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಬಿಐ ತನಿಖೆಗೆ ಇಳಿದಿದೆ. ದೆಹಲಿಯ ಪ್ರಧಾನ ಕಚೇರಿಯಲ್ಲಿ ನಟಿ ರನ್ಯಾ ವಿರುದ್ಧ FIR ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ. DRI ಅಧಿಕಾರಿಗಳ ದೂರು ಆಧರಿಸಿಯೇ ಸಿಬಿಐ ತನಿಖೆ ಮಾಡಲಿದೆ. ಬೆಂಗಳೂರು, ಮುಂಬೈನಲ್ಲಿ ಅಕ್ರಮ ಚಿನ್ನ ಪತ್ತೆ ಬಗ್ಗೆ ತನಿಖೆ ಮಾಡಲಾಗುತ್ತಿದೆ. DRI ದೂರಿನ ತನಿಖೆ ಅಂಶ ಮುಂದಿಟ್ಟು ಸಿಬಿಐ ತನಿಖೆ. ಇನ್ನು ಈಗಾಗಲೇ DRI ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಅವರ ದೂರಿನ ತನಿಖೆ ಅಂಶ ಮುಂದಿಟ್ಟುಕೊಂಡೇ ಸಿಬಿಐ ತನಿಖೆ ಮಾಡಲಿದೆ. ಗೋಲ್ಡ್ ಸ್ಮಗ್ಲಿಂಗ್ನ ಪ್ರೋಟೋಕಾಲ್ ಪೊಲೀಸರೇ ಸಹಕರಿಸಿದ್ದಾರೆ ಅಂತ DRI ನೇರ ಆರೋಪ ಮಾಡಿದೆ. ಹೀಗಾಗಿ ಈ ಎಲ್ಲ ಅಂಶ ಮುಂದಿಟ್ಟುಕೊಂಡು ಸಿಬಿಐ ತನಿಖೆ ಮಾಡಲಿದೆ. ಹಾಗಿದ್ರೆ DRI ತನಿಖೆಯಲ್ಲಿ ಬಯಲಾಗಿದ್ದಾದ್ರೂ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. DRI ಅಧಿಕಾರಿಗಳ ವಿಚಾರಣೆ ವೇಳೆ ಚಿನ್ನ ತಂದು ಕೊಟ್ಟಿದ್ಯಾರು ಅಂತ ನಟಿ ರನ್ಯಾ ಬಾಯ್ಬಿಟ್ಟಿದ್ದಾರೆ. ಚಿನ್ನದ ಬಿಸ್ಕೆಟ್ ಕೊಟ್ಟ ವ್ಯಕ್ತಿ 6 ಅಡಿ ಅಥವಾ ಅದಕ್ಕಿಂತ ಎತ್ತರ ಇದ್ದ ಅಂತ ರನ್ಯಾ ಸುಳಿವು ಕೊಟ್ಟಿದ್ದಾಳೆ. ಇನ್ನು ಆ ವ್ಯಕ್ತಿ ಗೋಧಿ ಮೈ ಬಣ್ಣ ಗೌನ್ ಮಾದರಿ ಬಟ್ಟೆ ಧರಿಸಿದ್ದ. ಆದ್ರೆ ಚಿನ್ನ ತಂದು ಕೊಟ್ಟ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ. ಇದೇ ಮೊದಲ ಬಾರಿಗೆ ಆ ವ್ಯಕ್ತಿಯನ್ನು ನಾನು ಭೇಟಿಯಾಗಿರೋದು. ಈ ಹಿಂದೆ ನಾನು ಭೇಟಿಯೇ ಮಾಡಿಲ್ಲ ಅಂತ ವಿಚಾರಣೆ ವೇಳೆ ರನ್ಯಾ ಬಾಯ್ಬಿಟ್ಟಿದ್ದಾಳೆ. ಯಾವಾಗೆಲ್ಲ ದುಬೈಗೆ ಹೋಗಬೇಕು ಅಂತ ಪ್ಲಾನ್ ಆಗುತ್ತೋ ಆವಾಗೆಲ್ಲ ದುಬೈಗೆ ರನ್ಯಾನೇ ಟಿಕೆಟ್ ಬುಕ್ ಮಾಡ್ತಿದ್ಲು. ಪತಿ ಜತಿನ್ ಹೆಸರಿನಲ್ಲಿರೋ ಕ್ರೆಡಿಟ್ ಕಾರ್ಡ್ ಬಳಸಿ ವಿಮಾನದ ಟಿಕೆಟ್ ಬುಕ್ ಮಾಡಲಾಗ್ತಿತ್ತು. ಇನ್ನು ಏರ್ಪೋರ್ಟ್ಗೆ ರನ್ಯಾ ಬಂದಿದ್ದ ವೇಳೆ ಗೋಲ್ಡ್ ಬಿಸ್ಕೆಟ್ ಸಮೇತ ಕ್ರೇಪ್ ಬ್ಯಾಂಡೇಜ್ ಸುತ್ತಿಕೊಂಡಿರೋ ಎಕ್ಸ್ಕ್ಲೂಸಿವ್ ಫೋಟೋ ಸಿಕ್ಕಿದೆ. ಎಂಟು ಕಡೆ ಇಡಿ ದಾಳಿ, 9 ಕಡೆ DRI ಶೋಧ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ 8 ಕಡೆಗಳಲ್ಲಿ ಶೋಧ ನಡೆಸಿದೆ. ಇನ್ನು ರನ್ಯಾ ಪತಿಗೆ ಸಂಬಂಧಿಸಿದ 9 ಕಡೆಗಳಲ್ಲಿ DRI ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಆಡುಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ ಮೇಲೆ ದಾಳಿ ಮಾಡಲಾಗಿದೆ. ಇನ್ನು ಪ್ರೆಸ್ಟೀಜ್ ಅಕ್ರೋಪೋಲಿಸ್ ಅಪಾರ್ಟ್ಮೆಂಟ್ ಮೇಲೂ ದಾಳಿ ಮಾಡಲಾಯಿತು. ರನ್ಯಾ ಮನೆ ಮೇಲೆ ಇಡಿ ರೇಡ್, ತೀವ್ರ ಪರಿಶೀಲನೆ. ECIR ದಾಖಲಿಸಿ ಇಡಿಯಿಂದ ತನಿಖೆ. ಬೆಂಗಳೂರಿನ ಲ್ಯಾವಿಲ್ಲೆ ರಸ್ತೆಯಲ್ಲಿರೋ ರನ್ಯಾ ಮನೆ ಮೇಲೆ ರೇಡ್ ಮಾಡಿರೋ ಇಡಿ ಅಧಿಕಾರಿಗಳು ತೀವ್ರ ಶೋಧ ಕೈಗೊಂಡಿದ್ದಾರೆ. 8ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ರನ್ಯಾ ರಾವ್ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ರು. ಮಧ್ಯಾಹ್ನದ ಊಟವನ್ನು ರನ್ಯಾ ಮನೆಗೆ ತರಿಸಿದ ಇಡಿ ಅಧಿಕಾರಿಗಳು ಸಂಜೆವರೆಗೂ ತಲಾಶ್ ಮಾಡ್ತಿದ್ದಾರೆ. ಇನ್ನು ECIR ದಾಖಲಿಸಿಕೊಂಡಿರೋ ಇಡಿ ರನ್ಯಾ ರಾವ್ ಮನೆ ಮಾತ್ರವಲ್ಲದೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇಡಿ ಶೋಧ ನಡೆಸಿದೆ. ಹವಾಲಾ ದಂಧೆ ಮೂಲಕ ಭಾರತದಿಂದ ಹಣ ದುಬೈಗೆ ಹೋಗ್ತಿತ್ತು. ಬಳಿಕ ಚಿನ್ನದ ಗಟ್ಟಿ ರೂಪದಲ್ಲಿ ಬೆಂಗಳೂರಿಗೆ ವಾಪಸ್ ಬರುತ್ತಿತ್ತು. ಹೀಗಾಗಿ ಇಡಿ ಅಧಿಕಾರಿಗಳು PMLA ಕಾಯ್ದೆಯಡಿ ಕೇಸ್ ದಾಖಲಿಸಿದ್ದಾರೆ. ಅದೇನೇ ಹೇಳಿ, ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಗೆ ಸಿಬಿಐ ಎಂಟ್ರಿ ಕೊಟ್ಟಿದೆ. ದೊಡ್ಡವರಿಗೆ ನಡುಕ ಹುಟ್ಟಿಸಿದೆ. ಮತ್ತಷ್ಟು ಸ್ಫೋಟಕ ಮಾಹಿತಿ ರಿವೀಲ್ ಆಗೋದು ಮಾತ್ರ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, TV9. ಇನ್ನು ಚಿನ್ನ ಕಳ್ಳಸಾಗಣೆ ವೇಳೆ ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ರನ್ಯಾ ರಾವ್ ಫ್ಲಾಟ್ನಲ್ಲಿ ಇವತ್ತು ಬಹಳಷ್ಟು ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಬೆಂಗಳೂರಿನ ಲ್ಯಾವಿಲ್ಲೆ ರಸ್ತೆಯಲ್ಲಿರುವಂತಹ ಫ್ಲಾಟ್ನಲ್ಲಿ ಶೋಧ ಕಾರ್ಯ ನಡೆಸಿದ್ದು ಈ ಹಿಂದೆ DRI ಕೂಡ ದಾಳಿ ನಡೆಸಿತ್ತು. ಈ ಸಂದರ್ಭದಲ್ಲಿ ಹಣ ಹಾಗೆ ಚಿನ್ನ ಪತ್ತೆಯಾಗಿತ್ತು. ಸುಮಾರು 2 kgಯಷ್ಟು ಚಿನ್ನ, 2 ಕೋಟಿಗೂ ಹೆಚ್ಚು ಹಣ ಆ ಸಂದರ್ಭದಲ್ಲಿ ಪತ್ತೆಯಾಗಿತ್ತು.
ನಂತರ ಸಿಬಿಐ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸಿದ್ದರು. ಈಗ ಅದೇ ಫ್ಲಾಟ್ ಮೇಲೆ ಇಡಿ ಅಧಿಕಾರಿಗಳು ಕೂಡ ದಾಳಿ ನಡೆಸಿದ್ದು, ಅಪಾರ್ಟ್ಮೆಂಟ್ ಗೇಟ್ ಬಳಿ ಅಧಿಕಾರಿಗಳ ಕಾರ್ಗಳು ನಿಂತಿವೆ. 2 ಕಾರ್ಗಳಲ್ಲಿದ್ದಂಥ 2 ಬ್ಯಾಗ್ಗಳನ್ನು ಅವರು ತೆಗೆದುಕೊಂಡು ಒಳಗೆ ಹೋಗಿದ್ದಾರೆ ಸಿಬ್ಬಂದಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ರೇಡ್ ಪ್ರಕ್ರಿಯೆ ಮುಂದುವರಿತಾ ಇದೆ.